ಸಮೀಲ ಸರ್, ಶಿವಶಂಕರ್ ಸರ್ ಇದ್ದಾರೆ. ಶಿವಶಂಕರ್ ಸರ್, ನೀವು ಹ್ಯಾಟ್ರಿಕ್ಗಳ ಬಗ್ಗೆ ಮಾತಾಡ್ತಾ ಇದ್ರಿ ನಮ್ಮ ಫಸ್ಟ್ ಡಿಸ್ಕಷನಲ್ಲಿ. ಒಂದು ಹ್ಯಾಟ್ರಿಕ್ ಅಂತೂ ಮಾಡಿದ್ದಾರೆ, ಇನ್ನೊಂದನ್ನು ಮಾಡಿಲ್ಲ. ಒಂದನ್ನು ಸಿದ್ದರಾಮಯ್ಯ ಮಾಡೇ ಬಿಟ್ಟಿದ್ದಾರೆ, ಇನ್ನೊಂದು ಇನ್ಕ್ರೀಸ್ ಮಾಡಿದ್ದಾರೆ. ಈ ಸಲ 4,09,000 ಅನ್ನು 4,48,000ಗೆ ತಂದಿದ್ದಾರೆ. ನಾವು ಈಗ ಸಮೀರ್ ಸರ್ ಹೇಳ್ತಾ ಇದ್ರು ಹಿಡನ್ ಅಜೆಂಡಾ ಏನಿದೆ ರೆವಿನ್ಯೂ ಕಲೆಕ್ಷನ್ ಅಲ್ಲಿ ಅಂತ ಹೇಳ್ತಾ ಇದ್ರು. ನೀವೊಂದು ಹಾಗೆ ಹೇಳಿದ್ರಿ, ನಮ್ಮ ಕೊಲ್ಲಿ ರಾಷ್ಟ್ರಗಳಲ್ಲಿ ಗಲಾಟೆ ಆಗ್ಬಿಟ್ಟು ಏನು ಆಯಿಲ್ ಪ್ರೈಸ್ ಜಾಸ್ತಿ ಆದರೂ ಗವರ್ಮೆಂಟ್ಗೆ ಒಂದು ರೀತಿಯ ವರದಾನ ಆಗುತ್ತೆ ನಿಮ್ಮ ಡ್ಯೂಟಿ ಕಲೆಕ್ಷನ್ ಅಲ್ಲಿ ಅಂತ ಹೇಳಿದ್ರಿ. ನಾವು ಆಗ ಮಾತಾಡ್ತಾ ಇದ್ದಂಗೆ ರಾಜಸ್ವ ಕೊರತೆ ಇಸ್ ಆಲ್ಮೋಸ್ಟ್ 23,000 crores ಈ ಸಲ. ನೀವು ಸಾಲ ನೋಡಿದರೆ 1,32,000 ಕೋಟಿ ನಾವು ಈಗ ಸಾಲದಲ್ಲಿ ಇದ್ದೀವಿ. ನೀವು ಆಗ ಪರ್ ಹೆಡ್ ಕ್ಯಾಲ್ಕುಲೇಷನ್ ಮಾಡಿದರೆ 1,10,000 ಆಗಿದ್ರೆ ಈ ಸಲ ಅದು 1,50,000ಕ್ಕೆ ರೀಚ್ ಆಗ್ತಾ ಇದೆ ಪರ್ ಹೆಡ್. ಆಲ್ಮೋಸ್ಟ್ ಇಟ್ ಈಸ್ ರೀಚ್ಡ್. ಏನನ್ಸುತ್ತೆ ಫಸ್ಟ್ ರಿಯಾಕ್ಷನ್ ಆನ್ ದಿಸ್ ಬಜೆಟ್? ಫಸ್ಟ್ ರಿಯಾಕ್ಷನ್ ಅಂದ್ರೆ ನಾವು ಅನ್ಕೊಂಡ ಹಾಗೆ ನಮ್ಮ ಸಿದ್ದರಾಮಯ್ಯ ಅವರು ಹ್ಯಾಟ್ರಿಕ್ ಹೀರೋ ಆದ್ರು. ನೀವ್ ಹೇಳಿದ್ರಿ ಒಂದು ಹ್ಯಾಟ್ರಿಕ್ ಅಂತ, ಇಲ್ಲ ನಾವ್ ಹೇಳಿದಾಗ ಎರಡರಲ್ಲೂ ಹ್ಯಾಟ್ರಿಕ್ ಹೊಡೆದಿದ್ದಾರೆ. ಯಾವುದು? ಬಜೆಟ್ ಗಾತ್ರವನ್ನು ಕುಗ್ಗಿಸೋದ್ರಲ್ಲಿ ಸತತ 3 ವರ್ಷ ಅವ್ರು ಬಜೆಟ್ ಗಾತ್ರವನ್ನು ಕುಗ್ಗಿಸಿದ್ರು. ಈ ಸಾರಿ ಎಷ್ಟು? 4,09,000 ಕೋಟಿಯನ್ನ ಎಸ್ಟಿಮೇಟ್ ಮಾಡಿದ್ದು ಅವರು ಬಜೆಟ್ ಔಟ್ಲೇ. ಅದನ್ನ ಎಷ್ಟು ಇಳಿಸಿದ್ದಾರೆ? 3,95,000 ಇಳಿಸಿದ್ದಾರೆ. ಕರೆಕ್ಟ್, ಎಕ್ಸಾಕ್ಟ್ಲಿ. ಬೆಳಿಗ್ಗೆ ನಾವು ಅದನ್ನೇ ಮಾತಾಡಿದ್ದು. 4,09,000 ಕೋಟಿಯಿಂದ 3,95,000 ಕೋಟಿಗೆ ಇಳಿಸ್ತಾರೆ ಅಂತ. ಇದು ಒಂದು ಹ್ಯಾಟ್ರಿಕ್. ಎರಡನೇ ಹ್ಯಾಟ್ರಿಕ್ ಏನಂತಂದ್ರೆ ರೆವಿನ್ಯೂ ಡೆಫಿಸಿಟ್. ಸತತ 3ನೇ ವರ್ಷ ರೆವಿನ್ಯೂ ಡೆಫಿಸಿಟ್. ಲಾಸ್ಟ್ ಇಯರ್ 19,000 ಕೋಟಿ ಡೆಫಿಸಿಟ್ ಇದ್ದಿದ್ದು ಈ ಸಾರಿ 22,000 ಕೋಟಿಗೆ. ಅಂದ್ರೆ ರೆವಿನ್ಯೂ ಡೆಫಿಸಿಟ್ ಬರ್ತಾ ಕಮ್ಮಿ ಮಾಡ್ಬೇಕು, ಇದು ಜಾಸ್ತಿ ಆಯ್ತು. ಇನ್ನೊಂದು ನನಗೆ ಈ ಬಜೆಟ್ ನ ಒಂದು ಹೈಲೈಟ್ ನನಗೆ ಅನ್ಸಿದ್ದೇನಂತಂದ್ರೆ ಸಾಲ. ನೀವು ಹೇಳ್ತಾ ಇದ್ರಲ್ಲ, ಈಗ ಹೋದ ವರ್ಷ ಅಂದ್ರೆ 2025-26ರಲ್ಲಿ 1,16,000 ಕೋಟಿ ಸಾಲ ಮಾಡಿದ್ರು. ಅದ್ರ ಪ್ರಕಾರ ನಮ್ಮ ರಾಜ್ಯದ ಮೇಲಿನ ಲಯಬಿಲಿಟಿ, ಸಾಲದ ಹೊಣೆಗಾರಿಕೆ, ಸಾಲದ ಹೊರೆ ಆಗಿತ್ತು ಅಂತಂದ್ರೆ 7,64,000 ಕೋಟಿ ಆಗಿತ್ತು. ಈ ಸಾರಿ ಏನ್ ಮಾಡ್ತಾ ಇದ್ದಾರೆ? 1,32,000 ಕೋಟಿ. ಅಂದ್ರೆ 1,16,000 ಕೋಟಿಯಿಂದ 1,32,000 ಕೋಟಿ ಅಂದ್ರೆ ಸುಮಾರು ಒಂದು 25-28,000 ಕೋಟಿ ಜಾಸ್ತಿ ಮಾಡ್ತಾ ಇದ್ದಾರೆ. ಅದರ ಪರಿಣಾಮ ಒಟ್ಟು ಲಯಬಿಲಿಟಿ, ಟೋಟಲ್ ಲಯಬಿಲಿಟಿ ಅಂದ್ರೆ ಸಾಲದ ಹೊಣೆಗಾರಿಕೆ ಎಷ್ಟಾಯ್ತು? 8,24,389 ಕೋಟಿ. ಅಂದ್ರೆ ನಮ್ಮ ರಾಜ್ಯದ ಮೇಲಿನ ಸಾಲದ ಹೊರೆ 8.24 ಲಕ್ಷ ಕೋಟಿಯನ್ನ ಮೀರೋಯ್ತು. ಸರಿ, ಓಕೆ, ಸಾಲ ಮಾಡ್ಲೇಬೇಕಾದ್ದು, ಸಾಲ ಮಾಡಬೇಕು, ವೆಚ್ಚ ಮಾಡ್ಬೇಕು. ನನಗೆ ಈ ಸಾಲ ಮಾಡಿದ್ದು ಸರಿ ಅಂತ ನನಗೆ ಯಾವಾಗ ಅನ್ನಿಸ್ತಾ ಇತ್ತು ಅಂತಂದ್ರೆ, ಈ ಸಾಲದ ಪ್ರಮಾಣ ಹೆಚ್ಚಾಯ್ತಲ್ಲ, ಅದಕ್ಕೆ ಪ್ರಪೋರ್ಷನೇಟ್ ಆಗಿ ಬಂಡವಾಳ ವೆಚ್ಚ ಹೆಚ್ಚಾಗಿದ್ದಿದ್ರೆ ಇದಕ್ಕೊಂದು ಅರ್ಥ ಇರ್ತಾ ಇತ್ತು. ಆದ್ರೆ ಇಲ್ಲಿ ಬಂಡವಾಳ ವೆಚ್ಚ ಎಷ್ಟಾಗಿದೆ? ಇಲ್ಲಿ 74,682 ಕೋಟಿ ಈ ಸಾರಿ. ಅಂದ್ರೆ 25-26ರಲ್ಲಿ ಎಷ್ಟಿತ್ತು? 73,000 ಕೋಟಿ. ಅಂದ್ರೆ 1,000 ಕೋಟಿ ಕೂಡ ಜಾಸ್ತಿ ಆಗಿಲ್ಲ. ಸಾಲ ಜಾಸ್ತಿ ಆಗಿದೆ ಎಷ್ಟು? 28,000 ಕೋಟಿ. ಅಂದ್ರೆ ಮಾಡೋ ಸಾಲ ಎಲ್ಲಿಗೆ ಹೋಗುತ್ತೆ? ದುಂದು ವೆಚ್ಚಕ್ಕೆ ಹೋಗುತ್ತೆ, ಅನುತ್ಪಾದಕ ವೆಚ್ಚಕ್ಕೆ ಹೋಗುತ್ತೆ. ನಾಟ್ ಆನ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕ್ಯಾಪಿಟಲ್. ಈಗ ನೀವು ಸಾಲ ಜಾಸ್ತಿ ಮಾಡಿದಂತ ಸಾಲನ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಹಾಕಿದ್ದಿದ್ರೆ ಕ್ಯಾಪಿಟಲ್ ಇವಾಗ ನಿಮ್ಮ ಇನ್ನೊಂದು ಒಂದು ರೀತಿಯಲ್ಲಿ ಅಸಂಗತವಾಗಿರೋದು ಒಂದಿದೆ. ಈ ಸಾಲಿನಲ್ಲೇನೆ ನೀವು 4,09,000 ಕೋಟಿ ಔಟ್ಲೇ ಇತ್ತು, ಅದನ್ನ ಮಾಡಕ್ಕಾಗದೆ 3,95,000ಕ್ಕೆ ಇಳಿಸಿದ್ದೀರಾ. ಆದ್ರೆ ಅದರ ಆಧಾರದ ಮೇಲೆ ನೀವು 10% ಅಂತ ಇದ್ರು ಕೂಡ 4,30,000 ಕೋಟಿಗೆ ಹೋಗ್ಬೇಕಾಯ್ತು. ಈಗ ಔಟ್ಲೆಟ್ 4,48,000 ತೋರಿಸ್ತಾ ಇದ್ದಾರೆ. ಅಂದ್ರೆ ಇದರ ಅರ್ಥ ಏನಂತಂದ್ರೆ ಅಸ್ಟ್ರಾನಮಿಕಲ್ ಆಗಿ, ಅಂದ್ರೆ ಈ ಸಾರಿಯ ಎಕ್ಸ್ಪೀರಿಯನ್ಸ್ ಇಂದ ಏನಾದ್ರೂ ನಾವು ಕಲ್ತ್ವಾ? ನಾವು ಅಸ್ಟ್ರಾನಮಿಕಲ್ ಆಗಿ ಅನ್ರಿಯಲಿಸ್ಟಿಕ್ ಆಗಿ ಟಾರ್ಗೆಟ್ ಅನ್ನ ಇಟ್ಬಿಟ್ಟು ಆಮೇಲೆ ವರ್ಷದ ಎಂಡಲ್ಲಿ ಅದನ್ನ ರಿವೈಸ್ ಮಾಡೋದು. ಯಾಕೆ ಹೇಳಿ ಅದರ ಅರ್ಥ? ಯಾಕೆ ಅಂತಂದ್ರೆ ನಿಮ್ಮ ಬಜೆಟ್ ಗಾತ್ರ ಜಾಸ್ತಿ ಮಾಡಿದ್ರೆ ನೀವು ಸಾಲ ಹೆಚ್ಚು ತಗೋಬಹುದು. FRBM ಪ್ರಕಾರ ಸಾಲ ತಗೊಂಡು ಆಮೇಲೆ ರಿವೈಸ್ ಮಾಡೋದು. ಅಂದ್ರೆ ಈಗ ಸಾಲನೂ ಜಾಸ್ತಿ ತಗೊಳ್ಳಿ, ಸಾಲ ಜಾಸ್ತಿ ತಗೊಂಡ್ಮೇಲೆ ಬಂಡವಾಳ ಹೆಚ್ಚು ಜಾಸ್ತಿ ಆಗಿರ್ಬೇಕಲ್ಲ. 74,682 ಕೋಟಿ ಈ ವರ್ಷನೂ ಅಷ್ಟೇ ಇದೆಯಲ್ಲ.
ಮತ್ತೆ ಸಾಲ ಜಾಸ್ತಿ ಹೆಚ್ಚಾಗ್ತಾ ಇದೆ ಅಂದ್ರೆ ಸಾಲ ಮಾಡ್ಬಿಟ್ಟು ನೀವೇನ್ ಮಾಡ್ತಾ ಇದ್ದೀರಾ? ಅದು ಬೆಳಿಗ್ಗೆ ಮಾತಾಡಿದ್ವಲ್ಲ ನಾವು, ಅದು ನಿಗಮ ಮಂಡಳಿ ಅಧ್ಯಕ್ಷರಿಗೆ ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಟಿದ್ದಾರೆ. ಒಬ್ಬೊಬ್ಬ ಕ್ಯಾಬಿನೆಟ್ ರ್ಯಾಂಕ್ ತಗೊಂಡವನಿಗೆ ಒಂದು ತಿಂಗಳಿಗೆ 3.5 ಲಕ್ಷ ರೂಪಾಯಿ ಬರೀ ಆ ಇಂಡಿವಿಜುವಲ್ಗೆ. ಅವ್ರಿಗೆ ಸ್ಟಾಫ್ ಮೆಂಬರ್ಸ್, ಸ್ಟಾಫ್ ಅಂದ್ರೆ ಪರ್ಸನಲ್ ಸ್ಟಾಫ್ ಇರುತ್ತೆ. ಆಮೇಲೆ ಅವ್ರಿಗೆ ಇದು ಕಾರ್ಗಳು ಕೊಡ್ತಾರೆ, ಕಾರ್ ಡ್ರೈವರ್ಗೆ ಸಂಬಳ ಇರುತ್ತೆ. ಇದಕ್ಕೆ ಹೋಗುತ್ತೆ ಅಂತ ಆಯ್ತು ಅಲ್ಲಿಗೆ. ಆಮೇಲೆ ನಮ್ಮ ಇದು ವಾಟರ್ ರಿಸೋರ್ಸಸ್ ಬಗ್ಗೆ ಮಾತಾಡ್ತಾ ಇದ್ರು. ನೀರಾವರಿ ಇಲಾಖೆನಲ್ಲಿ ಒಂದಷ್ಟು ಯೋಜನೆಗಳು ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಅಂತ. ಬಟ್ ಅದಕ್ಕೆ ಅಲೋಕೇಶನ್ ಆಗಿರೋದು ನೋಡಿ 22,000 ಕೋಟಿ ಏನೋ ವಾಟರ್ ರಿಸೋರ್ಸಸ್ ಜಲಸಂಪನ್ಮೂಲ ಇಲಾಖೆಗೆ ಇಟ್ಟಿದ್ದಾರೆ. ಇದು ಹೋದ ವರ್ಷ ಎಷ್ಟಿಟ್ಟಿದ್ರು? 2025-26ರಲ್ಲಿ 18,000 ಕೋಟಿ. ಈಗ 22,000 ಕೋಟಿ ಅಂದ್ರೆ 3,000 ಕೋಟಿ ಜಾಸ್ತಿ ಆಗಿದೆ ಅಂತ ಅನ್ಕೊಳ್ಳಿ. ಆದ್ರೆ ವಾಸ್ತವ ಏನ್ ಗೊತ್ತಾ? ಈ 22,000 ಕೋಟಿನಲ್ಲಿ 16,000 ಕೋಟಿ ರೆವಿನ್ಯೂ ಡೆಫಿಸಿಟ್, ರೆವಿನ್ಯೂ ಎಕ್ಸ್ಪೆಂಡಿಚರ್ ಹೋಗುತ್ತೆ. ಅಂದ್ರೆ ಸಂಬಳ, ಪಿಂಚಣಿ, ಆಮೇಲೆ ಮಾಡಿದಂತಹ ಸಾಲಕ್ಕೆ ಹೋಗುತ್ತೆ. ಉಳ್ಕೊಳ್ಳೋದೆಷ್ಟು? 16ರಲ್ಲಿ 22ರಲ್ಲಿ 16 ಹೋದ್ರೆ 6,000 ಕೋಟಿ ಉಳ್ಕೊಳ್ಳುತ್ತೆ. ಆದ್ರೆ ಕಾಮಗಾರಿಗಳು ನಡೀತಾ ಇದೆಯಲ್ಲ, ಆನ್ ಗೋಯಿಂಗ್ ವರ್ಕ್ಸ್ ಇನ್ ವಾಟರ್ ರಿಸೋರ್ಸಸ್ ಡಿಪಾರ್ಟ್ಮೆಂಟ್, ಅದಕ್ಕೆ ಬೇಕಾಗಿರೋದು 1 ಲಕ್ಷ ಕೋಟಿ. 1 ಲಕ್ಷ ಕೋಟಿ ಇಸ್ ದಿ ರಿಕ್ವೈರ್ಮೆಂಟ್ ಟು ಕಂಪ್ಲೀಟ್ ದಿ ಆನ್ ಗೋಯಿಂಗ್ ವರ್ಕ್ಸ್. ಈಗ ನೀವು 6,000 ಕೋಟಿ ಇಟ್ಬಿಟ್ಟು ಕಾಮಗಾರಿಗಳನ್ನು ಹೇಗೆ ಕಂಪ್ಲೀಟ್ ಮಾಡಕ್ಕಾಗುತ್ತೆ? ನಿಮಗೆ ಬೇಕಾಗಿರೋದು 1 ಲಕ್ಷ ಕೋಟಿ, ನಿಮ್ಗೆ ಇರೋದು 6,000 ಕೋಟಿ. ಅಂದ್ರೆ ಕಾಮಗಾರಿಗಳು ನಡೆಯಲ್ಲ. ಬಜೆಟ್ ನಲ್ಲಿ 22,000 ಕೋಟಿ ಅಂತ ಇರುತ್ತೆ, ಆದ್ರೆ ಕಾಮಗಾರಿಗಳು ಪೂರ್ಣಗೊಳ್ಳೋದಿಲ್ಲ. ಇದ್ರ ಪರಿಣಾಮ ಏನಾಗುತ್ತೆ ಅಂದ್ರೆ, ಇವತ್ತು ಕಾಮಗಾರಿಗಳು ಆಗ್ಲಿಲ್ಲ ಅಂತಂದ್ರೆ ಡಿಲೇ ಆಗುತ್ತೆ. ಕಾಮಗಾರಿ ಡಿಲೇ ಆಯ್ತು ಅಂದ್ರೆ ಕಾಸ್ಟ್ ಎಸ್ಕಲೇಷನ್ ಆಗುತ್ತೆ. ಇವತ್ತು 1 ಲಕ್ಷ ಇದ್ದಿದ್ದು ಇನ್ನು 3 ತಿಂಗಳಿಗೆ 1.25 ಲಕ್ಷ ಕೋಟಿ ಆಗುತ್ತೆ. ಸೊ ಇದು ಕಂಟಿನ್ಯೂ ಆಗುತ್ತೆ. ಇದನ್ನ ಅಡ್ರೆಸ್ ಮಾಡೋದಕ್ಕೆ ಪ್ರಯತ್ನ ಪಡುವಂತ ಒಂದು ನಿರೀಕ್ಷೆ ಇತ್ತು. ಉದಾಹರಣೆಗೆ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಫೇಸ್ 3 ಅಂದ್ರೆ UKP3, ಅದಕ್ಕೆ ಬರೀ ನಿಮ್ಗೆ ಲ್ಯಾಂಡ್ ಅಕ್ವಿಸೇಷನ್ಗೆ ಎಷ್ಟು ಬೇಕು ಅಂತಂದ್ರೆ 75,000 ಕೋಟಿ ಬೇಕು. ಅಂದ್ರೆ ಸುಮಾರು 1 ಲಕ್ಷ ಕೋಟಿ ಬೇಕು. ಆದ್ರೆ ಅದನ್ನ 75,000 ಕೋಟಿಗೆ ಒಂದು ನಾವು ಇದ್ ಮಾಡ್ಕೊಂಡು ಬಾರ್ಗೇನ್ ಮಾಡ್ತೀವಿ ಅಂತ. ಯಾಕೆಂತಂದ್ರೆ ನಿಮ್ಗೆ 1 ಲಕ್ಷ ಎಕರೆ ಅಷ್ಟು ನಿಮ್ಗೆ ಲ್ಯಾಂಡ್ ಅನ್ನ ಅಕ್ವೈರ್ ಮಾಡ್ಕೊಳ್ಳೋದು ಬೇಕಾಗಿದೆ. ಅಂದ್ರೆ 75,000 ಇದು ಕೋಟಿ ಹಣ ಬೇಕು ಅನ್ನೋದು ಎಸ್ಟಿಮೇಷನ್. ಅದಕ್ಕೆ ಹಂತ ಹಂತವಾಗಿ 1 ವರ್ಷಕ್ಕೆ 25,000 ನಾವು ಕೋಟಿಯನ್ನ ವಿನಿಯೋಗಿಸ್ತೀವಿ ಅಂತ. ಅದರಲ್ಲಿ ಈ ಬಜೆಟ್ ನಲ್ಲಿ ಅದರ ಪ್ರಸ್ತಾಪನೆ ಇಲ್ಲ. ಅಂದ್ರೆ UKP3 ಪ್ರಾಜೆಕ್ಟ್ ವರ್ಕ್ಗಳು ಏನಾಗ್ತವೆ ಅದು ಬಿಟ್ಟು, ಅಂದ್ರೆ ಅದು ಲ್ಯಾಂಡ್ ಅಕ್ವಿಸೇಷನ್ ಪರಿಸ್ಥಿತಿ ಏನಾಗುತ್ತೆ ಅದು ಒಂದಾಯ್ತು. ಇನ್ನ ನವಿಲೆ ಬಗ್ಗೆ, ನವಿಲೆನಲ್ಲಿ ಹೊಸ ಪ್ರಾಜೆಕ್ಟ್ ಬಗ್ಗೆ ಮಾತಾಡಿದ್ದಾರೆ. ಆಮೇಲೆ ಎತ್ತಿನ ಹೊಳೆ ಪ್ರಾಜೆಕ್ಟ್ ಇದೆ, ಪ್ರಾಜೆಕ್ಟ್ಗಳ ಬಗ್ಗೆ ಮಾತಾಡಿದ್ದಾರೆ. ಸರಿ, ಆ ಪ್ರಾಜೆಕ್ಟ್ಗಳಲ್ಲಿ ನಡೆಯುವಂತ ಕಾಮಗಾರಿಗಳಿಗೆ ಬೇಕಾದಂತ ಹಣ ವಿನಿಯೋಗ ಆಗಿದೆಯಾ, ಅಲೋಕೇಟ್ ಆಗಿದೆಯಾ ಅಂತಂದ್ರೆ ಇಲ್ಲ. 6,000 ಕೋಟಿನಲ್ಲಿ ನೀವು 1 ಲಕ್ಷ ಕೋಟಿ ಇದು ಕಾಮಗಾರಿಗಳನ್ನು ಹೇಗೆ ಪೂರ್ಣಗೊಳಿಸೋದು? ನೀವು ಕಾಸ್ಟ್ ಎಕ್ಸ್ಪ್ಲನೇಷನ್ ಬಗ್ಗೆ ಮಾತಾಡಿದ್ರಿ. ನಾನು ಇಬ್ಬರಿಗೂ ಹೇಳಿದೀನಿ, ಲಾಸ್ಟ್ CIG ರಿಪೋರ್ಟ್ ನೀವು ನೋಡಿದ್ರೆ ಎತ್ತಿನ ಹೊಳೆ ಫಸ್ಟ್ DPR is started from 8,000 crores, 7,000 crores. ನಾವು ಈಗ ಇಟ್ ಇಸ್ ಆಲ್ಮೋಸ್ಟ್ ಟಚ್ಡ್ 30,000 crores. ಇನ್ನೂ 7,000 ಕೋಟಿ ಬೇಕಂತ ಹೇಳ್ತಾ ಇದ್ದಾರೆ. ಆದ್ರೆ ಪ್ರಾಜೆಕ್ಟ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಇಟ್ಸ್ ಲೈಕ್ ಯು ಸೆಡ್, ಒಂದು ಇಲಾಖೆಗೆ ಇಷ್ಟ ಅಂತ ದುಡ್ಡು ಇಟ್ಟ ಮೇಲೆ ಅದರಲ್ಲಿ ಏನು ನೀವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅನ್ನೇ ರಿಸರ್ವ್ ಮಾಡಿಟ್ಟಿಲ್ಲ ಅಂದ್ರೆ ಹೌ ದೇ ವಿಲ್ ಕಂಪ್ಲೀಟ್ ದ ಪ್ರಾಜೆಕ್ಟ್ ಅಂತ ಹೇಳೋದಕ್ಕೆ ಅದು ಒಂದು ಸಮಸ್ಯೆ. ಶೆಟ್ರೆ, ಇನ್ನೊಂದು ನಾನು ನೋಡಿದೆ, ಯೋಚನೆ ಮಾಡಿದೆ. ಈಗ ನೋಡಿ, ಈಗ ಒಂದೇನಂದ್ರೆ 4,48,000 ಕೋಟಿ ಔಟ್ಲೆ, ಅಂದ್ರೆ 3,95,000ದಿಂದ ಬಜೆಟ್ ಗಾತ್ರವನ್ನು ಏರಿಸ್ಬಿಡೋಣ ಅಂತ ಹೊರಟರು. ಎಲ್ಲಿಂದ ಅಂತ ಇನ್ನೊಂದು ನನಗೆ ನೋಡಿದೆ ನಾನು, ನಾನ್ ಟ್ಯಾಕ್ಸ್ ರೆವಿನ್ಯೂ ಅಂದ್ರೆ ತೆರಿಗೆಯೇತರ ಆದಾಯ ಇದೆಯಲ್ಲ, ಅದು ಯಾವಾಗ್ಲೂ ಅದಕ್ಕೆ ಹೆಚ್ಚು ಒತ್ತು ಕೊಡ್ಬೇಕು. ಆತರ ಹೊತ್ತು ಕೊಟ್ರೆ ಏನಾಗುತ್ತೆ, 2 ತರ ಅನುಕೂಲ. ಒಂದು, ನಮ್ಮ ರಾಜ್ಯ ಸರ್ಕಾರಕ್ಕೆ GST ರೆಜಿಮ್ ಬಂದ ಮೇಲೆ ಎಲ್ಲಾದ್ರ ಮೇಲೂ ತೆರಿಗೆ ಹಾಕುವಂತ ಒಂದು ಅಧಿಕಾರ ಇಲ್ಲ. ಅದಕ್ಕೆ ಮೇಲಿಂದ ಮೇಲೆ ಕುಡುಕರ ಮೇಲೆ, ಅಂದ್ರೆ ಮದ್ಯಪ್ರಿಯರ ಮೇಲೆ, ಕುಡುಕರು ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಅವ್ರ ಪಾಪ ಅವ್ರಿಗೊಂದೇನೋ ಒಂದು ದೌರ್ಬಲ್ಯ ಇದೆ, ಆಲ್ಕೋಹಾಲ್ ಏನಂದ್ರೆ ಮದ್ಯ ಸೇವನೆ ಮಾಡ್ಬೇಕು ಅನ್ನುವಂತ ಒಂದು ವ್ಯಸನ ಇರುವಂತ ಒಂದೇ ಒಂದು ಕಾರಣಕ್ಕೆ ಅದ್ರ ಮೇಲಿಂದ ಮೇಲೆ ಅವ್ರಿಗೆ ಹಾಕ್ತಾ ಇರೋದು. ಅಂದ್ರೆ 300% ಇದೆ ಏನು ಅಡಿಷನಲ್ ಎಕ್ಸೈಸ್ ಡ್ಯೂಟಿ, ಅದೊಂದು. ಇನ್ನು ಸೇಲ್ಸ್ ಟ್ಯಾಕ್ಸ್ ಆನ್ ಪೆಟ್ರೋಲ್ ಅಂಡ್ ಡೀಸೆಲ್, ಇನ್ನು ಸ್ಟಾಂಪ್ಸ್ ಅಂಡ್ ರಿಜಿಸ್ಟ್ರೇಷನ್,
ಅಂದ್ರೆ ಇದು ಆಸ್ತಿ ನೋಂದಣಿ ಮೇಲೆ ಶುಲ್ಕ ಮತ್ತು ಏನು ಡ್ಯೂಟಿ ಅಂದ್ರೆ ಸ್ಟಾಂಪ್ ಡ್ಯೂಟಿ ಅಂಡ್ ರಿಜಿಸ್ಟ್ರೇಷನ್ ಫೀಸ್ ಇಷ್ಟೇ ಇರೋದು, ಬೇರೆ ಇದಕ್ಕಿಲ್ಲ. ಹಾಗಾಗಿ ಏನ್ ಹೇಳ್ತಾ ಇದ್ರು ಅಂದ್ರೆ ನೀವು ತೆರಿಗೆಯೇತರ ಆದಾಯದ ಮೇಲೆ ಒತ್ತು ಕೊಡಿ, ಅಂದ್ರೆ ನಾನ್ ಟ್ಯಾಕ್ಸ್ ಸೋರ್ಸಸ್ ಇದೆಯಲ್ಲ ಅದರ ಮೇಲೆ ಅಂತ. ಆದ್ರೆ ಇಲ್ಲಿ ಏನ್ ಮಾಡಿದ್ರು, ಇದನ್ನ ಕಮ್ಮಿ ಮಾಡಿದ್ದಾರೆ. ಯಾಕೆ ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ. ಅಂದ್ರೆ ಹೋದ ವರ್ಷ ನೋಡಿ 16,500 ಕೋಟಿ ನಾನ್ ಟ್ಯಾಕ್ಸ್ ರೆವಿನ್ಯೂ ಟಾರ್ಗೆಟ್, ಅದನ್ನ ರಿವೈಸ್ ಮಾಡಿದ್ದಾರೆ 17,500 ಕೋಟಿಗೆ. ಓಕೆ, ಆದ್ರೆ 2026-27 ಹೋದ್ರೆ ನಿಮ್ಗೆ ಅದನ್ನ ಕಮ್ಮಿ ಮಾಡಿದ್ದಾರೆ 16,000 ಕೋಟಿ. ಅಂದ್ರೆ ನಿಮ್ಗೆ ನಾನ್ ಟ್ಯಾಕ್ಸ್ ರೆವಿನ್ಯೂ ಬೇಡವಾ? ಅಂದ್ರೆ 17,500 ಕೋಟಿಯಿಂದ 16,000 ಕೋಟಿ ಅಷ್ಟೇ ನಾವು ಕಲೆಕ್ಟ್, ನಮ್ಗೆ ಸಾಕು ಅಂತ. ಅಂದ್ರೆ ಯು ಆರ್ ನಾಟ್ ಎಕ್ಸ್ಪ್ಲೋರಿಂಗ್ ದಿ ನಾನ್ ಟ್ಯಾಕ್ಸ್ ರೆವಿನ್ಯೂ ಅವೆನ್ಯೂ, ಅಂದ್ರೆ ತೆರಿಗೆಯೇತರ ಆದಾಯವನ್ನ ಹೆಚ್ಚಿಸುವಂತ ಒಂದು ಪ್ರಯತ್ನ ಮಾಡ್ತಾ ಇಲ್ಲ. ಅದರಿಂದ ಏನಾಗುತ್ತೆ, ಪರಿಣಾಮ ಮೇಲಿಂದ ಮೇಲೆ ಜನಗಳ ಮೇಲೆ ತೆರಿಗೆ ಹೊರೆ. ಇವಾಗ ನಮ್ಮ ಸಮೀವುಲ್ಲಾ ಅವರು ಹೇಳಿದ್ರಲ್ಲ, ಈಗ ಗೈಡೆನ್ಸ್ ವ್ಯಾಲ್ಯೂ ಅವ್ರದ್ದೊಂದು ಸಮರ್ಥನೆ ಏನು ಅಂತಂದ್ರೆ ವರ್ಷ ಗೈಡೆನ್ಸ್ ವ್ಯಾಲ್ಯೂ ಜಾಸ್ತಿ ಮಾಡ್ಬೇಕು. ಅದ್ರ ಮೇಲ್ಗಡೆ ನಾವು ಸ್ಟಾಂಪ್ಸ್ ಅಂಡ್ ರಿಜಿಸ್ಟ್ರೇಷನ್ 6.5%, ನಿಮ್ ಗೈಡೆನ್ಸ್ ವ್ಯಾಲ್ಯೂ 100 ರೂಪಾಯಿ ಇದ್ರೆ ಅದ್ರ ಮೇಲೆ 6.5% ಸ್ಟಾಂಪ್ ಡ್ಯೂಟಿ ಅಂಡ್ ರಿಜಿಸ್ಟ್ರೇಷನ್ ಫೀಸ್ ಅಂತ ಕೊಡ್ಬೇಕು ಅಂತ ಅದನ್ನ ಮಾಡ್ತಾರೆ. ಅದನ್ನ ಹೇಳಿಲ್ಲ, ಟಾರ್ಗೆಟ್ ಜಾಸ್ತಿ ಮಾಡ್ಬಿಟ್ರು. ಎಂದು ಟಾರ್ಗೆಟ್ ಎಷ್ಟು, 22,500 ಕೋಟಿ ಕಲೆಕ್ಟ್ ಆಗಿರೋದು ಇವಾಗ 28,000ಕ್ಕೆ ಮಾಡಿದ್ದಾರೆ. ಅಂದ್ರೆ ಹೆಂಗಾಗತ್ತೆ ಅಷ್ಟು, ಹೇಗಾಗತ್ತೆ ಅಂತಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಮದ್ಯದ್ದು ಅಷ್ಟೇನೆ. ಮದ್ಯದ್ದು ಏನಾಗಿದೆ ಅಂತಂದ್ರೆ ಟಾರ್ಗೆಟ್ ಎಷ್ಟಿತ್ತೋ ಅಷ್ಟು ಅಚೀವ್ ಮಾಡಿದ್ದಾರೆ, ಆದ್ರೆ ಕನ್ಸಂಪ್ಷನ್ ಇಲ್ಲ. ನಿಮ್ಗೆ ವ್ಯಾಪಾರದಲ್ಲಿ ನಿಮ್ಗೆ ಆದಾಯ ಯಾವಾಗ ಬರ್ಬೇಕು ಹೇಳಿ, ಸರಕು ಹೆಚ್ಚು ಮಾರಾಟ ಆದಾಗ ಲಾಭ ಬರ್ಬೇಕು. ಇಲ್ಲಿ ಕನ್ಸಂಪ್ಷನ್ ಜಾಸ್ತಿ ಆಗಿಲ್ಲ, ಮದ್ಯದ್ದು ಕನ್ಸಂಪ್ಷನ್ ಕಮ್ಮಿ ಆಗಿದೆ. ಸರ್ಕಾರದ ಖಜಾನೆಗೆ ಆದಾಯ ಹೆಚ್ಚಾಗಿದೆ. ಅದ್ರ ಅರ್ಥ ಏನಂತಂದ್ರೆ ವಿಪರೀತವಾಗಿ ನೀವು ಶುಲ್ಕ ಏರಿಸಿದ್ದೀರ, ಅಂದ್ರೆ ಏನು ಡ್ಯೂಟಿ ಅಂದ್ರೆ ಸುಂಕ, ಅಂದ್ರೆ ಹೆಚ್ಚುವರಿ ಅಬಕಾರಿ ಸುಂಕ ಇದೆಯಲ್ಲ, ಅಡಿಷನಲ್ ಎಕ್ಸೈಸ್ ಡ್ಯೂಟಿ, ಅದನ್ನ ಜಾಸ್ತಿ ಮಾಡಿದ್ರಿಂದ 1-2 ವರ್ಷದಲ್ಲಿ 4 ಸರಿ ಜಾಸ್ತಿ ಮಾಡಿದ್ರು. ಆತರ ಜಾಸ್ತಿ ಮಾಡಿದ್ರಿಂದ ಏನಾಗಿದೆ, ಖಜಾನೆಗೆ ಆದಾಯ ಬಂತು, ವ್ಯಾಪಾರದಲ್ಲಿ ಟ್ರೇಡ್ ಅಲ್ಲಿ ಗ್ರೋತ್ ಇಲ್ಲ, ಅಂದ್ರೆ ಕನ್ಸಂಪ್ಷನ್ ಇಲ್ಲ. ಸೊ ದಿಸ್ ಇಸ್ ಬ್ಯಾಡ್ ಎಕನಾಮಿಕ್ಸ್. ಅದೇ ತರ ಇಲ್ಲಿ ನಾನ್ ಟ್ಯಾಕ್ಸ್ ರೆವಿನ್ಯೂ, ಅದಕ್ಕೆ ನೀವು ಫೋಕಸ್ ಮಾಡದೆ, ಅಂದ್ರೆ ತೆರಿಗೆಯನ್ನು ಹೆಚ್ಚಿಸೋದ್ರ ಮೂಲಕ ಜನಗಳಿಗೆ ತೆರಿಗೆಯ ಹೊರೆಯನ್ನು ಹೆಚ್ಚಿಸೋದ್ರ ಬದಲು ನಾನ್ ಟ್ಯಾಕ್ಸ್ ರೆವಿನ್ಯೂ, ತೆರಿಗೆಯೇತರ ಆದಾಯದಿಂದ, ಆದಾಯ ಮೂಲದಿಂದ ತೆರಿಗೆ ಹೆಚ್ಚಿಸಿ, ಅಂದ್ರೆ ಆದಾಯ ಹೆಚ್ಚಿಸ್ಕೊಳ್ಳಿ ಅಂತಂದ್ರೆ ಅದನ್ನ ಕಮ್ಮಿ ಮಾಡಿದ್ದಾರೆ.